ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ರಾಜ್ಯದಲ್ಲಿ ಪಡಿತರ ಚೀಟಿ ತಿದ್ದುಪಡಿ ನಿರೀಕ್ಷೆಯಲ್ಲಿ ಏನಿದ್ರು ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ದಿನಾಂಕ ವಿಸ್ತರಣೆ ಕೂಡ ಆಗಿದೆ. ಬನ್ನಿ ನೋಡೋಣ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಂದು ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ರಾಜ್ಯದಲ್ಲಿ ಪಡಿತರ ಚೀಟಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಮತ್ತೆ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಏನೆಲ್ಲ ತಿದ್ದುಪಡಿ ಮಾಡಬಹುದು ಹಾಗೂ ಬೇಕಾಗಿರುವ ದಾಖಲೆಗಳೇನು ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತೇನೆ. ಪಡಿತರ ಚೀಟಿ ತಿದ್ದುಪಡಿ ಮಾಡಿಸಲು ತುಂಬಾ ಜನ ಕಾಯ್ತಾ ಇದ್ರು. ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊನೆಗೂ ಗುಡ್ ನ್ಯೂಸ್ ನ ನೀಡಿದೆ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಲು ಮೇ 8, 2026 ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಕೊನೆಯ ದಿನಾಂಕ ಮಾರ್ಚ್ 31, 2027 ನೀವು ಇದನ್ನ ಮಾಡಬಹುದು. ಆದ್ರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಇನ್ನೂ ಯಾವುದೇ ಒಂದು ಅವಕಾಶ ನೀಡಿಲ್ಲ ಅಂತ ತಿಳಿಸಿದ್ದಾರೆ. ಏನೆಲ್ಲ ತಿದ್ದುಪಡಿ ಮಾಡಿಸಬಹುದು ನೋಡೋದಾದ್ರೆ, ನೀವು ಹೊಸ ಸದಸ್ಯರ ಹೆಸರನ್ನ ಸೇರ್ಪಡೆ ಮಾಡಬಹುದು, ವಿಳಾಸ ಬದಲಾವಣೆ ಹಾಗೂ ಮೊಬೈಲ್ ಸಂಖ್ಯೆ ಜೋಡಣೆ ಅದನ್ನ ಅಂದ್ರೆ ಲಿಂಕ್ ಮಾಡಬಹುದು, ಹೆಸರು ತೆಗೆದಾಕಬಹುದು, ಕುಟುಂಬದ ಒಂದು ಮುಖ್ಯಸ್ಥರ ಬದಲಾವಣೆ ಮಾಡಬಹುದು, ಹಾಗೆ ಫೋಟೋ ಬದಲಾವಣೆ ಮಾಡ್ಕೋಬಹುದು, ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ 6 ವರ್ಷ ಮೇಲ್ಪಟ್ಟವರಿಗೆ ಅದು ಅಪ್ಲಿಕಬಲ್ ಇರುತ್ತೆ ಅದನ್ನ ಕೊಡಬಹುದು, ಹಾಗೆ ಜನನ ಪ್ರಮಾಣ ಪತ್ರ 6 ವರ್ಷದ ಒಳಗಿನ ಮಕ್ಕಳಿಗೆ ಇದನ್ನ ಕೊಡಬಹುದು. ಹಾಗೆ ಇನ್ನು ಯಾರೆಲ್ಲ ಈ ಪತ್ನಿ ಹೆಸರು ಸೇರ್ಪಡೆಗೆ ಬೇಕಾಗುವ ದಾಖಲೆಗಳೇನು ಅಂದ್ರೆ ಆಧಾರ್ ಕಾರ್ಡ್ ಕೊಡಬೇಕು, ಮದುವೆ ಪ್ರಮಾಣ ಪತ್ರ ಮತ್ತು ಪೋಷಕರ ಪಡಿತರ ಚೀಟಿನ ಕೊಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ರಿಮೂವ್ ಮಾಡಿ ಇಲ್ಲಿ ಆಡ್ ಮಾಡ್ತಾರೆ. ಹಾಗೆ ಮಗುವಿನ ಹೆಸರು ಸೇರ್ಪಡೆಗೆ ಬೇಕಾದ ದಾಖಲೆಗಳು, ನೀವು ಮಗುವಿನ ಹೆಸರನ್ನು ಕೂಡ ಸೇರ್ಪಡೆ ಮಾಡಬಹುದು, ಮಗುವಿನ ಜನನ ಪ್ರಮಾಣ ಪತ್ರ ಅಂದ್ರೆ ಬರ್ತ್ ಸರ್ಟಿಫಿಕೇಟ್, ಹಾಗೆ ಪೋಷಕರ ಆಧಾರ್ ಕಾರ್ಡ್ ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಒಟ್ಟಾರೆ ಈ ಎಲ್ಲಾ ಒಂದು ಚೇಂಜಸ್ ನ ನೀವು ಮಾಡಬಹುದು. ಹಾಗೆ ತಿದ್ದುಪಡಿಗೆ ಎಲ್ಲೆಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು ಅಂತ ನೋಡೋದಾದ್ರೆ, ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಬೆಂಗಳೂರು 1 ಆಗಿರ್ಬೋದು ಅಥವಾ ಗ್ರಾಮ 1, ಕರ್ನಾಟಕ 1 ಸೇರಿದಂತೆ ಸೈಬರ್ ಸೆಂಟರ್ ಗಳಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು ಅಂತ ತಿಳಿಸಿದ್ದಾರೆ. ಹಾಗೆ ಇಲ್ಲಿ ಹೊಸ ರೇಷನ್ ಕಾರ್ಡ್ಗೂ ಸಹ ಅರ್ಜಿ ಸಲ್ಲಿಕೆ ಮಾಡಬಹುದು, ಆದ್ರೆ ಇದಕ್ಕೆ ಇನ್ನೂ ಅವಕಾಶ ಕಲ್ಪಿಸಲಾಗಿಲ್ಲ. ಸರ್ಕಾರ ಯಾವಾಗ ಈ ಅವಕಾಶನ ಕಲ್ಪಿಸ್ತಾರೆ ಅನ್ನೋದನ್ನ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ಅಂದ್ರೆ ಅವರು ಡೇಟ್ ರಿಲೀಸ್ ಮಾಡಿದ್ಮೇಲೆ ನಾನು ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಹಾಗೆ ಈ ಪಡಿತರ ಚೀಟು ತಿದ್ದುಪಡಿ ವಿಧಾನಗಳೇನಂದ್ರೆ, ನೀವು ಅಧಿಕೃತವಾಗಿ ahara.karnataka.in kr.nic.in ಗೆ ನೀವು ಭೇಟಿ ನೀಡಬಹುದು. ಅಲ್ಲಿ ಈ ಸೇವೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ನೀವು ತಿದ್ದುಪಡಿ ಅಥವಾ ಹೊಸ ಸೇರ್ಪಡೆ ವಿನಂತಿ ಅಂತ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ನೀವು ಕಂಪ್ಲೀಟ್ ಡೀಟೇಲ್ಸ್ ನ ಆಡ್ ಮಾಡಿ ಎಲ್ಲಾ ಸ್ಕ್ಯಾನ್ ಪ್ರತಿ ಅಂದ್ರೆ ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು. ಅಲ್ಲಿ ನೀವು ಅರ್ಜಿ ಸಲ್ಲಿಕೆ ವೇಳೆ ನೀವು ನೀಡಿರುವ ಎಲ್ಲಾ ದಾಖಲೆಗಳು ಸರಿಯಾಗಿದೆ ಅಂತ ಒಂದು ಅಕ್ನಾಲಜ್ ಕೇಳುತ್ತೆ. ನೀವು ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಅರ್ಜಿ ಸ್ಥಿತಿ ಪರಿಶೀಲಿಸೋದೇ ಅಂದ್ರೆ ನೀವೆಲ್ಲ ಇದೆಲ್ಲ ಒಂದ್ಸಲ ಆಡ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಆನ್ಲೈನ್ ಸರ್ವರ್ ಸಮಸ್ಯೆ ಎದುರಾದ್ರೆ ಬೆಳಗ್ಗೆ ಅಂದ್ರೆ ಈ 8 ರಾತ್ರಿ 8 ನಂತರ ನೀವು ಅರ್ಜಿ ಸಲ್ಲಿಸಕ್ಕೆ ಒಳ್ಳೆ ಸಮಯ ಅಂತ ಹೇಳಿದ್ದಾರೆ. ಹಾಗೆ ಇದೆಲ್ಲ ನೀವು ಅಕ್ನಾಲಜ್ಮೆಂಟ್ ನಂಬರ್ನ ಇಟ್ಕೊಂಡು ನೀವು ಅಪ್ಲಿಕೇಶನ್ ಟ್ರ್ಯಾಕ್ ಕೂಡ ಮಾಡಬಹುದು. ಒಟ್ಟಾರೆ ಇವಾಗ ಅವಕಾಶ ಕಲ್ಪಿಸ್ಕೊಟ್ಟಿರೋದು ಅವರು ತಿದ್ದುಪಡಿಗೆ. ನಾನು ಅವಾಗಲೇ ಹೇಳ್ದಂಗೆ ಹೆಸರು ಅಥವಾ ವಿಳಾಸ, ಹೆಸರು ತೆಗೆದುಹಾಕೋದು ಅಥವಾ ಕುಟುಂಬ ಮುಖ್ಯಸ್ಥರ ಬದಲಾವಣೆ ಮಾಡೋದಾಗಿರ್ಬೋದು, ಫೋಟೋ ಅಥವಾ ಇನ್ಕಮ್ ಏನ್ ಬರುತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಬರುತ್ತಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಅದನ್ನ ಆಡ್ ಮಾಡೋದಾಗಿರ್ಬೋದು, ಅಥವಾ ಮಕ್ಕಳನ್ನ ಅಥವಾ ಪತ್ನಿನ ಆಡ್ ಮಾಡೋ ಒಂದು ಕರೆಕ್ಷನ್ಸ್ಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಇದು ನೀವು ಮಾರ್ಚ್ 2027 ನೀವು ಇದನ್ನ ಮಾಡಬಹುದು. ಓಕೆನಾ. ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾವುದೇ ರೀತಿ ಒಂದು ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಇಲ್ಲ. ಓಕೆನಾ. ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.